ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೆ. ನನ್ನ ಮಗಳು ಮೊದಲೇ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವ್ರಿಗೆ ಚೇರ್ ಬೇಕು ಅಂತ ಹಾಕ್ಕೊಂಡು ಹೋಗ್ತಿದ್ದಾಳೆ. 3-4 ಡೇಸ್ ಹಿಂದೆಯೇ ನಾನು ಇನ್ನೊಂದು ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಅಲ್ಲಿ ತರಕಾರಿಗಳನ್ನು ತಗೊಂಡು ಬಂದಿದ್ದೆ ನಾನು. ಆದರೆ ಸೊಪ್ಪು ತರಕಾರಿಗಳನ್ನು ತಗೊಂಡು ಬಂದಿದ್ದಿಲ್ಲ. ಈ ಕಡೆ ಈ ಸೂಪರ್ ಮಾರ್ಕೆಟಲ್ಲಿ ಸೊಪ್ಪು ತರಕಾರಿಗಳು ಸ್ವಲ್ಪ ಚೀಪ್ ರೇಟಲ್ಲಿ ಸಿಗುತ್ತೆ. ಚೀಪ್ ರೇಟ್ ಅಂತಂದರೆ ಬೇರೆ ಶಾಪಲ್ಲಿ 1 ದಿರಮ್ಸ್ ಇದೆ, ಆದರೆ ಈ ಶಾಪಲ್ಲಿ 50 ಪೀಲ್ಸ್ ಇದೆ. 50 ಪೀಲ್ಸ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಆಲ್ಮೋಸ್ಟ್ 11 ರೂಪೀಸ್ ಆಗುತ್ತೆ. ಇವರು ಇವಾಗ ಶಾಪನ್ನು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ, ಹಾಗಾಗಿ ಸ್ವಲ್ಪ ಆಫರ್ನಲ್ಲಿ ಇಟ್ಟಿದ್ದಾರೆ. ಆದರೆ ಅಷ್ಟು ವೆರೈಟೀಸ್ ತರಕಾರಿಗಳು ಇರಲ್ಲ ಇವ್ರ ಹತ್ರ, ಸ್ವಲ್ಪ ಇರುತ್ತೆ ಅಷ್ಟೇ. ನೀವು ನೋಡ್ತಾ ಇದ್ದೀರಾ ತರಕಾರಿಗಳನ್ನು ಹೆಂಗೆ ಇಟ್ಟಿರ್ತಾರೆ ಅಂತ. ಸೊ ಬಾಸ್ಕೆಟಲ್ಲಿ ಹೀಗೆ ಸಪ್ರೇಟ್ ಆಗಿ ಇಟ್ಟಿರ್ತಾರೆ ನೋಡಿ. ಹೀರೆಕಾಯಿ ಇದೆ, ಶುಂಠಿ, ಫ್ರೋಝನ್ ಐಟಮ್ಸ್ ಇವೆಲ್ಲ ಇಲ್ಲಿದೆ. ಸೊಪ್ಪು ತರಕಾರಿ, ಸೊಪ್ಪು ಬಲ್ಕ, ಇದು ಪಾಲಕ್, ಇದು ಕೊತ್ತಂಬರಿ, ಇದು ಕಿರ್ಸಾಲಿ ಪಲ್ಯ ಏನೋ ಅಂತಾರದ. ಇಲ್ಲಿ ಮೆಂತ್ಯ ಪಲ್ಯ ಇಟ್ಟಿದ್ದಾರೆ ನೋಡಿ. ಸೊ ನಾನು ನಿಮಗೆ ಇನ್ನೊಂದು ವಿಡಿಯೋನ ಹಾಕ್ತೀನಿ, ಪೂರಾ ಪ್ರೊಸೆಸ್ ಹಾಕ್ತೀನಿ, ನಾವು ವೆಜಿಟೇಬಲ್ಸ್ನ ಹೇಗೆ ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಜಾಸ್ತಿ ವೆರೈಟೀಸ್ ಇಲ್ಲಲ್ಲ, ನಾನು ತೊಗೊಳ್ಳಲ್ಲ ತರಕಾರಿ. ಬೇರೆ ದೊಡ್ಡ ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲಿಂದ ತೊಗೊಂಬರ್ತೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.